ನಮಸ್ತೆ ಎಲ್ಲರಿಗೂ. ನಾವಿವತ್ತು ಹೊರಟಿರೋದು ರಾಮದೇವರಳ್ಳ. ರಾಮದೇವರಳ್ಳ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಪುರ್ದಮ್ಮ ಹೋಗೋ ರೋಡಲ್ಲಿ ಲೆಫ್ಟ್ಗೆ ಹೋದರೆ ಅಲ್ಲೇ ಒಂದು ಅರ್ಧ ಕಿಲೋಮೀಟರ್ ಇದೆ. ಅದು ಐತಿಹಾಸಿಕ ದೇವಸ್ಥಾನ. ಅಲ್ಲಿ ರಾಮೇಶ್ವರ ದೇವರಿದೆ. ಸರಿ ಅಂತ ನಾವು ನಿಟ್ಟೂರು ಕಡೆಯಿಂದ ಹೊರಟ್ವಿ. ಸಾಲ್ಗಾಮೆಗೆ ಹೋಗಿ ಸಾಲ್ಗಾಮೆಯಿಂದ ನಿಟ್ಟೂರಿಗೆ ಹೋಗಿ ನಿಟ್ಟೂರಲ್ಲಿ ಸ್ವಲ್ಪ ಪೂಜೆ ಸಾಮಾನು ತೊಗೊಂಡು ನೋಡಿ ಇಲ್ಲೇ ಪುರ್ದಮ್ಮ ಹೋಗುವಾಗ ಇದು ಸ್ಟ್ರೈಟ್ ರೋಡಲ್ಲಿ ಲೆಫ್ಟ್ ತೊಗೊಂಡ್ರೆ ಅರ್ಧ ಕಿಲೋಮೀಟರ್ ಆಗುತ್ತೆ ರಾಮದೇವರಳ್ಳ ಅಂತ. ಜಸ್ಟ್ ಮೇನ್ ರೋಡಿಂದ 1/2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸುತ್ತ ಕಾಡಿದೆ, ಕಾಡು ಮಧ್ಯೆ ಈ ದೇವಸ್ಥಾನ ಇದೆ. ಎಲ್ಲ ಕಡೆ ಶಿವನ ಟೆಂಪಲ್ಲು ಬೆಟ್ಟದ ಮೇಲಿರುತ್ತೆ, ಬಟ್ ಇದು ಕೆಳಗಡೆ ಅಂದರೆ ಬೆಟ್ಟದ ಕೆಳಗಡೆ ಇದೆ. ಇಲ್ಲಿ ಮೆಟ್ಲು ತುಂಬ ಚೆನ್ನಾಗಿದೆ, ನಡ್ಕೊಂಡು ಹೋಗ್ಬೋದು. ಏನೊಂದು 150-200 ಮೆಟ್ಲಿದೆ ಅಷ್ಟೇ. ನಡ್ಕೊಂಡು ಹೋದರೆ ಹಳ್ಳದಲ್ಲಿ ರಾಮೇಶ್ವರ ದೇವಸ್ಥಾನ ಇದೆ, ಅದ್ರ ಜೊತೆಗೆ ಚೌಡೇಶ್ವರಿ ದೇವರು ಇದೆ, ಆಂಜನೇಯ ಟೆಂಪಲ್ಲು ಇದೆ, ನವಗ್ರಹ ಟೆಂಪಲ್ಲು ಇದೆ. ಈ ಸ್ಥಳಕ್ಕೆ ಇದರದ್ದೇ ಆದ ಒಂದು ಇತಿಹಾಸ ಇದೆ. ರಾಮ ಮತ್ತು ಸೀತೆ ವನವಾಸದ ಟೈಮಲ್ಲಿ ಈ ಜಾಗಕ್ಕೆ ಬಂದು ಅವರು ಪ್ರತಿನಿತ್ಯ ಈಶ್ವರನ ಪೂಜೆ ಮಾಡ್ತಾಯಿದ್ರು ಅಂತೆ. ಸೊ ಇದು ಕೂಡ ಅವರು ಪೂಜೆ ಮಾಡಿದ ಒಂದು ದೇವಸ್ಥಾನ. ಮತ್ತು ಇಲ್ಲಿ ನೀರಿರಲಿಲ್ಲ ಫಸ್ಟು ಅಂತ ಅವರು ಬಿಲ್ಲಿಂದ ಭೂಮಿಗೆ ಬಾಣ ಬಿಟ್ಟು ನೀರು ಬಂತು ಅಂತ ಒಂದು ಇತಿಹಾಸ ಪ್ರಸಿದ್ಧ ಮಾತಿದೆ. ಇದು ಫಸ್ಟ್ ಲೆಫ್ಟಲ್ಲಿರೋದೇ ನವಗ್ರಹ ದೇವಸ್ಥಾನ. ಇನ್ನೊಂದೇನೆಂದರೆ ಈ ದೇವಸ್ಥಾನದಲ್ಲಿ ಶಿವನ ಲಿಂಗದ ಸುತ್ತ 365 ದಿನ ಕೂಡ ನೀರಿರುತ್ತೆ. ನೀರೊಳಗಡೆ ರಾಮೇಶ್ವರ ದೇವರಿರೋದು. ಆಮೇಲೆ ಇಲ್ಲಿರೋ ಈ ದೇವಸ್ಥಾನದ ನೀರಿಗೆ ಔಷಧೀಯ ಗುಣಗಳಿದೆ. ಯಾರಿಗಾರು ಚಿಕ್ಕ ಪುಟ್ಟ ಹುಷಾರಿಲ್ಲ ಮತ್ತು ಚರ್ಮ ವ್ಯಾಧಿ ಏನಾದರೂ ಇದ್ದರೆ ಈ ನೀರನ್ನು ಹಾಕ್ಕೊಳ್ಳೋದ್ರಿಂದ ಅದು ಬೇಗ ವಾಸಿಯಾಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ನೋಡಿ ಇಲ್ಲಿ ಒಳಗಡೆಯಿಂದಾನೇ ನೀರನ್ನ ಬಿಟ್ಟಿರೋದು. ನಾವು ಕೈಕಾಲೆಲ್ಲ ತೊಳ್ಕೊಂಡು ಹೋದ್ವಿ. ಇಲ್ಲೇ ಒಂದು ಸ್ನಾನದ ಘಟ್ಟ ಇದೆ. ಅದು ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಹೋದರೆ ದೇವ್ರದ್ದು ಗರ್ಭಗುಡಿ ಪಕ್ಕನೇ ಒಂದು ಬಾವಿ ಇದೆ. ಆ ಬಾವಿಯಿಂದ ನೀರನ್ನ ಸೇರಿಬಿಟ್ಟು 3 ಬಿಂದಿಗೆ ನಮ್ಗೆ ಹಾಕ್ತಾರೆ. ಸ್ನಾನ ಮಾಡ್ಕೊಂಡು ಕೆಲವರು ಉರುಳು ಸೇವೆ ಎಲ್ಲ ಮಾಡ್ತಾರೆ, ಹರಿಸ್ಕೊಂಡಿರೋರು ಮಾಡ್ತಾರೆ. ಕೆಲವರು ಅರ್ಕೆದು ಇರುತ್ತೆ. ತುಂಬ ಪವರ್ಫುಲ್ ದೇವರು. ನೋಡಿ ಇದೇ ಬಾವಿಯಿಂದ ನೀರನ್ನ ಹಾಕೋದು. ಈ ನೀರಿಗೆ ತುಂಬಾ ಔಷಧೀಯ ಗುಣಗಳಿದೆ. ಸೊ ನಾವೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಒಳಗಡೆ ನಾವು ಹೋಗಿದ್ದ ದಿನ ತುಂಬ ರಶ್ ಇತ್ತು. ನೋಡಿ ಇದೇ ದೇವರು ರಾಮಲಿಂಗೇಶ್ವರ ಅಂತ. ಈ ಲಿಂಗದ ಸುತ್ತ ಒಳಗಡೆ ಫುಲ್ ನೀರಿರುತ್ತೆ, ಯಾವಾಗಲೂ ನೀರಿಂದನೇ ಕೂಡಿರುತ್ತೆ. ಬೇಸಿಗೆಲೂ ಕೂಡ ತುಂಬ ನೀರಿರುತ್ತೆ. ನೀವು ನೋಡ್ತಾ ಇರ್ಬೋದು, ಮೋಟ್ರು ಪೈಪ್ ಹಾಕಿಬಿಟ್ಟು ಅಲ್ಲಿಂದ ಮೋಟರ್ನ ಆನ್ ಮಾಡಿದ್ರು. ನೀರನ್ನ ಔಟ್ಸೈಡ್ ರಿಮೂವ್ ಮಾಡ್ತಾನೆ ಇರ್ತಾರೆ. ಆದರೂ ನೀರು ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ನೀರೊಳಗಡೆ ಇರುತ್ತೆ ದೇವರು. ನಾವು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದ್ಸರಿ ವಿಸಿಟ್ ಮಾಡ್ಬೋದು. ಹಾಸನಿಂದ 20ರಿಂದ 22 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ ಹೊಸ ದೇವ್ರು ಮಾಡಿದಾಗ ದೇವರಿಗೆ ಪುಣ್ಯ ಅಂತ ಮಾಡಿಸ್ಬಿಟ್ಟು ಇಲ್ಲಿಂದನೇ ದೇವ್ರದ್ದು ವಿಗ್ರಹಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ. ಅಲ್ಲೂ ಕೂಡ ಯಾವುದೋ ಒಂದು ದೇವ್ರದ್ದು ಪುಣ್ಯ ಮಾಡಿಸ್ತಾಯಿದ್ರು. ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ದೇವ್ರದ್ದು ಕಾರ್ಯಗಳು ತುಂಬ ಇರೋದ್ರಿಂದ ಮಾಡಿಸಿದ್ರು. ತುಂಬ ಪವಿತ್ರವಾದ ಕ್ಷೇತ್ರ, ತುಂಬ ಪವರ್ಫುಲ್ ಇರೋ ಕ್ಷೇತ್ರ ಅಂತ ಹೇಳ್ತಾರೆ. ಹಾಸನಲ್ಲಿರೋರು ಆಲ್ಮೋಸ್ಟ್ ತುಂಬ ಸರಿ ವಿಸಿಟ್ ಮಾಡಿರ್ತಾರೆ. ಕೆಲವರು ಹೊಸ್ದಾಗಿ ನೋಡ್ತಾ ಇರೋರು ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ದೇವ್ರದ್ದು ಪುಣ್ಯ ಮಾಡೋ ಕೆಲಸ ಮಾಡ್ತಾಯಿದ್ರು. ಸೊ ಹೊರಗಡೆ ಬಂದರೆ ಇಲ್ಲಿ ಒಂದು ಆಂಜನೇಯ ಇದೆ. ಇದು ಛೋಟ ಆಂಜನೇಯ. ಈ ಛೋಟ ಆಂಜನೇಯ ತುಂಬಾ ಪವರ್ಫುಲ್ಲು. ಮೂರ್ತಿ ಚಿಕ್ಕದು, ಬಟ್ ಪವರ್ ತುಂಬ ಜಾಸ್ತಿ ಇದೆ. ಅಲ್ಲಿಂದ ಅದೇ ಇದರಲ್ಲಿ ಆಪೋಸಿಟ್ಟಲ್ಲಿ ಚೌಡೇಶ್ವರಿ ಅಮ್ಮ ಇದ್ದಾರೆ. ಅವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಒಂದು ರೌಂಡ್ ಹಾಕಿಬಿಟ್ಟು ದೇವರಿಗೆ ಕೈ ಮುಗ್ದು ಹೊರಟ್ವಿ. ಇದು ದೇವಸ್ಥಾನದ ಹಿಂದಿನ ಜಾಗ. ಇವರಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇರ್ತಾರೆ ಚೌಡೇಶ್ವರಿ ಅಮ್ಮಂದು. ನಾವು ಹೋಗಿದ್ದು ನಮ್ಮ ಮನೆ ಮನೆಯವ್ರ ಜೊತೆ. ಸೊ ಇದು ಮುಗಿಸ್ಕೊಂಡು ನೋಡಿ, ಇದು ಹಿಂದಿಂದು. ಇದು ದೇವಸ್ಥಾನದ ಹಿಂದೆ ಈ ಥರ ಕೆಲವೊಂದು ವಿಗ್ರಹಗಳೆಲ್ಲ ಇತ್ತು. ಅಲ್ಲಿ ಅವ್ರನ್ನ ಕೇಳಿದ್ದಕ್ಕೆ ಕೆಲವು ದೇವ್ರದ್ದು ವಿಗ್ರಹ ಮಾಡುವಾಗ ಭಿನ್ನ ಆಗಿರೋದು, ಅಂದರೆ ಮುರಿದೋಗಿರೋದು
ವಿಗ್ರಹಗಳನ್ನೆಲ್ಲ ಇಲ್ಲಿ ತಂದಿಡ್ತಾರೆ ಅಂತ ಹೇಳ್ತಾರೆ. ಸುತ್ತ ಕಾಡು ಮಧ್ಯೆ ಇದೆ. ಇಲ್ಲೇ ಒಂದು ಕಲ್ಯಾಣಿ ಕೂಡ ಇದೆ. ಯಾಕೋ ಈ ಸರಿ ನೀರು ಸ್ವಲ್ಪ ಕಡಿಮೆ ಆಗಿದೆ ನೋಡಿ, ನೀರು ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ನಾನು ಇನ್ನೊಂದು ಎಲ್ಲ ವ್ಯೂವರ್ಸ್ ಹತ್ರ ಇನ್ಕ್ಲೂಡಿಂಗ್ ನಮಗೂ ಸೇರಿಸಿ ಹೇಳ್ಕೊಳ್ಳೋದು ಏನಂದರೆ, ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಪ್ಲಾಸ್ಟಿಕ್ ಯೂಸೇಜ್ನ ಕಡಿಮೆ ಮಾಡಬೇಕು. ಓದೋದ ಕಡೆ ನೀರು ಕುಡಿದ್ಬಿಟ್ಟು ಬಾಟಲ್ನ ದಯವಿಟ್ಟು ಯಾರು ಎಲ್ಲಂದ್ರಲ್ಲಿ ಎಷ್ಟು ಬರಬೇಡಿ. ಬಾಟಲ್ಸ್ದು ಆಗಿರ್ಬೋದು, ಅಗರಬತ್ತಿ ಪ್ಯಾಕೆಟ್ಸ್ ಆಗಿರ್ಬೋದು, ಕರ್ಪೂರದ ಪ್ಯಾಕೆಟ್ಸ್ ಆಗಿರ್ಬೋದು, ಡಸ್ಟ್ಬಿನ್ ಒಂದು ಇಟ್ಟಿರ್ತಾರಲ್ಲ, ಹಾಕಿದ್ರೆ ಮುಗ್ದೋಯ್ತು. ಸೆಲ್ಫ್ ಇನಿಷಿಯೇಟ್ ತೊಗೊಂಡು ಹಾಕಿದ್ರೆ ಬೇರೆಯವ್ರಿಗೂ ಕೆಲಸ ಇರಲ್ಲ, ಪರಿಸರಕ್ಕೂ ಹಾನಿಯಾಗಲ್ಲ. ಇದೊಂದು ಕಳಕಳಿಯ ವಿನಂತಿ ಅಂತ ಹೇಳ್ತಾ ನಾವು ವಾಪಸ್ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬರ್ತಾ ಇದ್ದೀವಿ. ಇಲ್ಲಿ ಮೇಲ್ಗಡೆ ಬರಬೇಕಾದ್ರೆ ರಾಮ ಇದ್ ಕಡೆ ಅವ್ರ ಬಂಟರು ಇದ್ದೇ ಇರ್ತಾರಲ್ವ, ಸೊ ಅವ್ರ ಬಂಟರು ನೋಡಿ ಎಷ್ಟು ಜನ ಇದ್ದಾರೆ. ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ ಹಾರ್ಕೊಂಡಿದ್ದಾರೆ. ಬಟ್ ಇವರೆಲ್ಲ ಅಪ್ಡೇಟ್ ಆಗಿಬಿಟ್ಟವ್ರೆ. ಬಾಳೆಹಣ್ಣು ತಿನ್ನಲ್ಲ, ಬೇರೆ ಏನಾದರೂ ಕೊಡಿ, ಬಾಳೆಹಣ್ಣು ಅಂದರೆ ವಾಪಸ್ ನಮಗೆ ರಪ್ ಅಂತ ಎಸಿತಾರೆ ರಿಟರ್ನು. ಇದು ಮುಗಿಸ್ಕೊಂಡು ಹೊರಟ್ವಿ ಮೇಲೆ. ನೋಡ್ತಾ ಇದ್ದೀರಲ್ಲ, ಇದು ಚೌಲ್ಟ್ರಿ. ತುಂಬ ಜನ ಇಲ್ಲಿ ಹರಕೆ ಇಟ್ಕೊಂಡಿರೋರು ಮತ್ತು ಬೇರೆಯವರು ಕೂಡ ಇಲ್ಲಿ ಮದುವೆ ಎಲ್ಲ ಮಾಡ್ತಾರೆ. ಈ ಚೌಲ್ಟ್ರಿನಲ್ಲಿ ಮದುವೆ ಕೂಡ ಎಲ್ಲ ನಡೆಯುತ್ತೆ. ಇವತ್ತಿಂದಾಗಿತ್ತು ಈ ವಿಡಿಯೋ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.